ಯಾವ್ದ್ಯಾವ್ದನ್ನ ಎಲ್ಲೆಲ್ಲಿ ಹೆಂಗೆ ಜೋಡಿಸಿದ್ದೀನಿ ಅಂತ ಕಂಪ್ಲೀಟ್ ವೀಡಿಯೋ ತೋರಿಸ್ತೀನಿ. ಸೊ ಹೋಮ್ ಟೂರ್ಗೆ ಯಾರಿಗೆಲ್ಲ ಒಂದು ಇಂಟ್ರೆಸ್ಟ್ ಇದೆ, ಯಾವ್ದ್ಯಾವ್ದನ್ನ ಹೆಂಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಈ ಮನೆಗೆ ಬಂದಾದಮೇಲೆ, ಸೊಪ್ಪೆಲ್ಲ ಸೋಸಿ ಕಾಳು ಸುಲಿದು ಅಡುಗೆ ಮಾಡಿ ಅಯ್ಯಪ್ಪ ಎಷ್ಟು ಟೈಮ್ ತೊಗೊಬಿಡ್ತು. ಆ್ಯಕ್ಚುಲಿ ಅರೇಂಜ್ಮೆಂಟ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ಇಲ್ಲೊಂದು ಸ್ಟೆಪ್ ಇಟ್ಟಿದ್ದಲ್ಲ, ಆ ಸ್ಟೆಪ್ಪು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ. ಅವನ್ನ ಕಚ್ಚಕ್ಕೆ ಹೋಗೋದು, ಇದು ಮಾಡೋದು, ಆಟ ಆಡೋ ಟೈಮಲ್ಲಿ ಆಡ್ತಾನೆ, ಮತ್ತು ಇನ್ನೊಂದು ಟೈಮ್ಗೆ ರ್ಯಾಶ್ ಆಗ್ಬಿಟ್ಟು ಕಚ್ಚೋದು ಎಲ್ಲ ಮಾಡ್ತಾನೆ, ರೇಗೋದು ಅವನ ಮೇಲೆ. ಅದಕ್ಕೆ ಇನ್ನು ಮತ್ತೆಲ್ಲಿ ಕಚ್ಬಿಡ್ತಾನಂತ ಭಯದಿಂದ ಸ್ವಲ್ಪ ಅವನ್ನ ಹೊರಗಡೆ ಇಟ್ಟಿರೋವಂಥದ್ದು ಅಲ್ಲ. ನೋಡಿ ಇವಾಗ ಮನೆಯಿಂದ ಹೊರಗಡೆ ಅವನಷ್ಟು ಅವನೇ ಮಲಗಿರೋ ಅಂಥದ್ದು. ನಾವು ಎಷ್ಟು ಫ್ರೀಯಾಗಿ ಬಿಡ್ತೀವೋ ಅಷ್ಟು ರ್ಯಾಶ್ ಇರೋಲ್ಲ ನಾಯಿಗಳು. ಸೊ ನಾವು ಎಷ್ಟು ಕಟ್ಟಾಕ್ತೀವಿ ಅಷ್ಟು ರ್ಯಾಶ್ ಆಗ್ತವೆ. ಕೆಲವೊಂದು ಸಾರಿ ಅಷ್ಟೇ ನಾನು ಕಟ್ಟಾಕೋದು. ನಿಯೋಮೋಷನ್ ಗಾಡಿ ಸರ್ವಿಸು ಮೊದಲೆಲ್ಲ ಚೆನ್ನಾಗಿ ಹೋಗಬೇಕಾಗಿತ್ತು. ಸೊ ಇವಾಗ ಏನೋ ಬೆಂಗಳೂರಲ್ಲಿದೆ ನಿಯೋಮೋಷನ್ ಗಾಡಿ ಸರ್ವಿಸು ಅಂತ ಹೇಳಿದ್ದಾರೆ. ಸೊ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ನಿಯೋಮೋಷನ್ ಸರ್ವಿಸ್ ಕಡೆಯಿಂದನೇ ನಂಗೆ ಕಾಲ್ ಬಂದಿತ್ತು. ಹಾಗಾಗಿ ಅವರಿಗೆ ನಾನು ನನ್ನ ಗಾಡೀಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿಬಿಟ್ಟು ನಾನು ಈ ವಿಡಿಯೋನ ಕಳಿಸಿದ್ದೆ. ಆ್ಯಕ್ಚುಲಿ ಇದು ಪೂರ್ತಿ ವಯರ್ ಬಾಕ್ಸು ಓಪನ್ ಆಗಿ ಕೆಳಗಡೆ ಉದ್ರೋವಂಗೆ ಆಗ್ಬಿಟ್ಟಿತ್ತು. ಸೊ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿತ್ತು. ಹಂಗಾಗಿ ಈ ವಿಡಿಯೋನ ಮಾಡಿಬಿಟ್ಟು ನಾನು ಅವ್ರಿಗೆ ಕಳಿಸ್ದೆ. ಸೊ ಇವಾಗೇನೋ ನಿಯೋಮೋಷನ್ ಸರ್ವಿಸು ಬೆಂಗಳೂರಲ್ಲಿದೆ ಅಂತ ಹೇಳಿದ್ದಾರೆ. ಅದೇ ಖುಷಿ ಆಯಿತು ನನಗೆ. ಸೊ ಅದ್ರ ಜೊತೆಗೆ ನನ್ನದು ಗಾಡಿದು ವೀಲು ಒಂದು ಸಾರಿ ಕಿತ್ತು ಕೈಗೆ ಬಂದಿತ್ತು ಅಂತ ವಿಡಿಯೋ ಹಾಕಿದ್ದೆ. ಸೊ ಇದು ವೆಲ್ಡಿಂಗ್ ಮಾಡಿಸಿದ್ದೀನಿ, ಸರಿಯಾಗಿ ಮಾಡಿಲ್ಲ. ಆ್ಯಕ್ಚುಲಿ ಈ ವೆದರಲ್ಲಿ ಏನಾಗ್ತಿದೆ ಗೊತ್ತಾಗ್ತಿಲ್ಲ. ವೆದರ್ ಅನ್ನೋದಕ್ಕಿಂತ ತುಂಬ ದಿನಗಳಾಗಿತ್ತು, ಒಂದು 6 ತಿಂಗಳು 8 ತಿಂಗಳು ಮೇಲೆ ಆಗಿತ್ತು. ಆಲ್ಮೋಸ್ಟ್ ನನಗೆ ನೆಗಡಿ ಆಗೋಲ್ಲ, ಯಾಕಂದರೆ ಬಿಸಿನೀರು ಜಾಸ್ತಿ ಕುಡಿತೀನಿ ನಾನು. ಬಿಸಿನೀರು ಜಾಸ್ತಿ ಅನ್ನೋದಕ್ಕಿಂತ ಯಾವಾಗಲೂ ಬಿಸಿನೀರೇ ಕುಡಿಯೋದು. ಸೊ ಹಂಗಾಗಿ ನನಗೆ ನೆಗಡಿ ಆಗ್ತಾನೇ ಇರಲಿಲ್ಲ. ಬಟ್ ರೀಸೆಂಟಾಗಿ ಅಲ್ಲಿ ಇಲ್ಲಿ ಹೋಗಿ ಬಂದಾಗ ಕೆಲವೊಂದು ಸಾರಿ ತಣ್ಣೀರು ಕುಡಿದ್ಬಿಟ್ಟಿದ್ದೀನಿ, ಹಾಗಾಗಿ ಆಗಿರುತ್ತೆ. ಮಾತಾಡೋಕ್ಕಾಗ್ತಿಲ್ಲ, ವಾಯ್ಸೇ ಚೇಂಜ್ ಆಗಿಬಿಟ್ಟಿದೆ. ಅದ್ರ ಜೊತೆಗೆ 2-3 ದಿನದಿಂದ ನನಗೆ ಈ ಥರ ಒಂದು ಕೋಲ್ಡ್ ಇರೋವಂಥದ್ದು. ಸೊ ವಾಯ್ಸ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಅದಕ್ಕೆ ವೀಡಿಯೋಸ್ ಏನೂ ಆಗ್ತಾಯಿಲ್ಲ. ಆಮೇಲೆ ಅದ್ರ ಜೊತೆ ಒಂದೊಂದೇ ಸಣ್ಣ ಪುಟ್ಟ ಕಾಯಿಲೆಗಳು ಇದ್ದೇ ಇರುತ್ತಲ್ವ ಮನುಷ್ಯ ಅಂದಮೇಲೆ. ಸೊ ಪೂರ್ವಿಗೆ ತಿಂಡಿ ಮಾಡಿ ಕಳಿಸಿದಾಯಿತು. ಒಂದೊಂದು ದಿನ ಹುಷಾರಿಲ್ಲದೆ ಇರೋವಾಗ ನನಗೆ ತಿಂಡಿ ಮಾಡೋಕ್ಕೆ ಆಗಲ್ಲ ಅನ್ನೋ ಟೈಮಲ್ಲಿ ಇಲ್ಲೇ ಪಕ್ಕದಲ್ಲಿ ನಿಯರ್ ಬೈ ಒಂದು ಹೋಟೆಲ್ ಇದೆ, ಅಲ್ಲೇ ಕಳಿಸಿದ್ರೆ ಬಾಕ್ಸಿಗೆ ಹಾಕಿಸ್ಕೊಂಡು ಅದ್ರ ಜೊತೆಗೆ ತಿನ್ಕೊಂಡು ಪೂರಿ ಸ್ಕೂಲಿಗೆ ಹೋಗ್ತಾನೆ. ಸೊ ಹೆಂಗೋ ಅವನಿಗೆ ಬಯಸ್ಬೇಕಷ್ಟೇ ಜೀವನ. ಯಾವಾಗ ಏನೇನು ಟೈಮು ಹೆಂಗೆ ರಿಟರ್ನ್ ಹೊಡಿಯೋದು ಹೇಳಕ್ಕೆ ಬರಲ್ಲ. ಅದರಲ್ಲೂ ಮನುಷ್ಯ ಅಂದಮೇಲೆ ಯಾವಾಗ ಹುಷಾರಿಲ್ದಂಗೆ ಆಗ್ತಾನೋ ಇಲ್ಲವೋ ಚೆನ್ನಾಗಿರ್ತಾನೋ ಒಂದೊಂದು ಟೈಮ್ ಗೊತ್ತಾಗಲ್ಲ. ಸೊ ಇನ್ನು ಮುಂದೆ ಮಣ್ಣಿನ ಜ್ಯುವೆಲರಿ ಮಾಡೋದ್ರಲ್ಲಿ ನಿರತರಾಗಬೇಕು ಅಂತೇಳಿ ತುಂಬಾ ಬ್ಯುಸಿಯಾಗಿ ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೋಬೇಕು. ಆ್ಯಕ್ಚುಲಿ ಹಾಲು ಕುದೀತಾ ಇದೆ ಇವಾಗ, ಶುಂಠಿ ಹಾಕಿರೋವಂಥದ್ದು. ಈ ನೆಗಡಿ ಆಗಿರೋ ಒಂದು ರೀಸನ್ಗೆ ಏನೂ ಟೇಸ್ಟ್ ಗೊತ್ತಾಗ್ತಿಲ್ಲ. ನಿನ್ನೆ ನೈಟು ನಾನು ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿದ್ದೀನಿ, ಯಾಕಂದರೆ ತುಂಬ ಇಷ್ಟ ನುಗ್ಗೆ ಸೊಪ್ಪು ಉಪ್ಸಾರು. ಬಟ್ ಉಪ್ಸಾರು ಅವ್ನು ತಿಂತಾಯಿದ್ದೆ, ಅದು ಉಪ್ಸಾರು ಅಂತಲೇ ಗೊತ್ತಾಗ್ತಿಲ್ಲ. ನುಗ್ಗೆ ಸೊಪ್ಪು ತಿಂತಾಯಿದ್ದೆ, ನುಗ್ಗೆ ಸೊಪ್ಪು ಅಂತಲೂ ಗೊತ್ತಾಗ್ತಿಲ್ಲ. ಏನೂ ಟೇಸ್ಟ್ ಗೊತ್ತಾಗ್ತಿಲ್ಲ. ತುಂಬ ದಿನಗಳಾಗಿತ್ತು ಈ ಥರ ಟೇಸ್ಟ್ ಹೋಗಿ. ಸೊ ಜ್ವರ ಇಲ್ದಿರೋ ಒಂದು ರೀಸನು 1 ವಾರದ ಹಿಂದೆ ಆಗಿದ್ದು. ಸೊ ಅದಾದಮೇಲೆ ಇವಾಗ ನೆಗಡಿ ಆಗಿ ಈ ಥರ ಆಯಿತು. ಸೊ ಇದು ಅವಾಗವಾಗ ಆಗ್ತಾ ಇರಬೇಕು. ಏನು ಗೊತ್ತಾ, ಬಾಡಿ ಕ್ಲಿನ್ಸಿಂಗ್ ಆಗ್ತಾ ಇರ್ಬೋದು. ಕ್ಲಿನ್ಸಿಂಗ್ ಅಂದರೆ ನಮ್ಮ ಹಳೇದು ಏನೆಲ್ಲ ಇದೆ ಅದೆಲ್ಲ ಹೊರಗಡೆ ಹೋಗ್ತಾ ಇದೆ, ಹೊಸದೆಲ್ಲ ಆ್ಯಡ್ ಆಗ್ತಿದೆ ನನಗೆ. ಇವಾಗ ಹಳೇದು ಏನಾದರೂ ಇದ್ದರೆ ಹೋಗಿಸ್ಬಿಡ್ಬೇಕು ಬಾಡಿಯಿಂದ. ಸೊ ಹಂಗಾಗಿ ಅದು ಒಂದು. ಅದ್ರ ಜೊತೆಗೆ ಏನು ಗೊತ್ತಾ, ಅವಾಗವಾಗ ನೆಗಡಿ ಆಗಬೇಕು, ಜ್ವರ ಬರಬೇಕು, ಮೈಕೈ ನೋವು ಬರಬೇಕು, ಮತ್ತು ವಾಮಿಟಿಂಗ್ ಆಗಬೇಕು, ಲೂಸ್ ಮೋಷನ್ ಆಗಬೇಕು. ಸೊ ಇದೆಲ್ಲ ಆದಾಗ ಮನುಷ್ಯನ ಬಾಡಿ ಕರೆಕ್ಟಾಗಿ ಒಂದು ಪರ್ಫೆಕ್ಟು ಒಂದು ಸಮತೋಲನದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇವೆಲ್ಲ ಸಮತೋಲನ ಮಾಡೋದಕ್ಕೆ ಬರೋದು, ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದಕ್ಕೆ ಇದೊಂದು ರೀಸನು. ಕಾಯಿಲೆಗಳು ಯಾಕೆ ಬರ್ತವೆ ಅಂತ ಹೇಳಿದ್ರೆ ಮನುಷ್ಯನ ಸಮತೋಲನದಲ್ಲಿ ಕಾಯಿಲೆಗಳು ಯಾಕೆ ಬರ್ತವೆ ಮನುಷ್ಯನಿಗೆ ಅಂದರೆ, ನೀನು ಸಮತೋಲನದಲ್ಲಿ ಇಲ್ಲ, ಸರಿಯಾಗಿ ನೋಡ್ಕೊ ನಿನ್ನ ಬಾಡಿನ ಅಂತ ತಿಳಿಸೋದಕ್ಕೆ. ಸೊ ಬಾಡಿಲಿ ಏರುಪೇರು ಯಾವಾಗೂ ಆಗ್ತಾನೆ ಇರುತ್ತೆ. ಸೊ ಅದನ್ನು ನಾವು ಸರಿಯಾಗಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಯಾಕೆ ಹುಷಾರಿಲ್ಲ ನಮಗೆ ಅನ್ನೋದಕ್ಕಿಂತ ಹೆಂಗೆ ಹುಷಾರು ಮಾಡ್ಕೋಬೇಕು ಅನ್ನೋದ್ರ ಕಡೆ ನಾವು ಗಮನ ಹರಿಸ್ಬೇಕು. ಬ್ಲ್ಯಾಕ್ ದ್ರಾಕ್ಷಿ ತೊಗೊಂಡು ಬಂದಿದೆ,
ಆ್ಯಕ್ಚುಲಿ ಇದನ್ನೆಲ್ಲ ಈ ಥರ ಬಿಡಿಸಿ ಜ್ಯೂಸ್ ಮಾಡೋವಂಥದ್ದು, ಅದರಲ್ಲಿ ಬೇಯಿಸಿ ಮಾಡಿದರೆ ಸಖತ್ತಾಗಿರುತ್ತೆ. ಸೊ ಆಲ್ಮೋಸ್ಟ್ ನಾನು ಒಂದು ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ ಆಲ್ರೆಡಿ. ಸೊ ಇವಾಗ ಹಣ್ಣು ತೊಗೊಂಡು ಬಂದೆ, ಬಟ್ ಡಾರ್ಕ್ ಕಲರ್ ಇಲ್ಲ ಇದು ನೋಡಿ, ಒಂದು ಸ್ವಲ್ಪ ಹುಳಿ ಹುಳಿ ಇರುತ್ತೆ ಇದು. ಸೊ ಇದು ನಾನಿವಾಗ ನೀರಲ್ಲಿ ಬೇಯಿಸ್ತೀನಿ. ಬೇಯಿಸಾದ್ಮೇಲೆ ನಾನು ಇದನ್ನ ಸ್ಟೇನ್ ಮಾಡಿ ಸೊ ಹೇಗೆ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ನೆಕ್ಸ್ಟು. ಇವಾಗ ನಾನು ಗ್ಯಾಸ್ ಉರಿ ಇಟ್ಟಿದ್ದೀನಿ. ಸೊ ಇಷ್ಟು ಮುಳುಗೋಷ್ಟು ನೀರು ಹಾಕಿದರೆ ಸಾಕು. ಚೆನ್ನಾಗಿ ಕುದಿಬೇಕಿದು, ಚೆನ್ನಾಗಿ ಬೇಯಿಸ್ಬೇಕಲ್ಲ, ಹಾಗಾಗಿ. ಆ್ಯಕ್ಚುಲಿ ಇದು ಕುದಿಬೇಕಾದ್ರೂ ಕೂಡ ನಾವು ಸಕ್ಕರೆ ಇಲ್ಲ ಬೆಲ್ಲ ಯಾವುದಾದ್ರೂ ಸೇರಿಸ್ಬೋದು. ಆಲ್ಮೋಸ್ಟ್ ಮೊದಲೆಲ್ಲ ಸಕ್ಕರೆ ಯೂಸ್ ಮಾಡ್ತಾಯಿದ್ದೆ, ಕೆಲವೊಮ್ಮೆ ಬೆಲ್ಲನೂ ಯೂಸ್ ಮಾಡ್ತಾಯಿದ್ದೆ. ಬೆಲ್ಲ ಇಲ್ದಿರೋ ಟೈಮಲ್ಲಿ ಸಕ್ಕರೆ ಯೂಸ್ ಮಾಡ್ತೀನಿ ನಾನು. ಬಟ್ ಏನು ಗೊತ್ತಾ, ಆರೋಗ್ಯಕ್ಕೆ ಒಳ್ಳೆಯದು ಬೆಲ್ಲ ಯೂಸ್ ಮಾಡಿದ್ರೆ ಬೆಟರು. ಬಟ್ ಅದಾದಮೇಲೆ ಹಾಕ್ಬೋದು, ಇಲ್ಲಾಂದರೆ ಕುದಿವಾಗಲೂ ಹಾಕ್ಬೋದು, ಆಮೇಲೂ ಹಾಕೊಂಡು ಕುಡಿಬೋದು. ಸೊ ಹಣ್ಣನ್ನ ಚೆನ್ನಾಗಿ ಬೇಯಿಸಿರೋದ ಚೆನ್ನಾಗಿ ಕೈಯಲ್ಲಿ ಕಿವುಚಿದೆ, ಸ್ವಲ್ಪ ಕಿವುಚಾದ್ಮೇಲೆ ಹಣ್ಣನ್ನು ತಗೊಂಡು ಬಂದು ಜ್ಯೂಸನ್ನ ಸೋಸ್ಕೊಳ್ತಾ ಇದ್ದೀನಿ. ಸೊ ಈ ಥರ ಬರುತ್ತೆ ಜ್ಯೂಸ್. ಸೊ ಇದನ್ನು ಸೋಸಿ ಏನಿಲ್ಲ ಅಂದರೂ 15 ದಿನದ ಗಂಟ ನಾವು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ಕೊಡ್ಬೋದು ಆರಾಮಾಗಿ. ಗುಂಡು 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 ಬರೀ ಫೋನ್ ಮಾಡ್ತಿದ್ದೀಯಮ್ಮ. ಆ್ಯಕ್ಚುಲಿ ಒಂದಷ್ಟು ಜನ ಕೇಳ್ತಾ ಇದ್ದೀರಾ ಗುಂಡುನ ಸಖತ್ ಟೈಟು ಕಟ್ ಹಾಕಿದ್ದೀರಾ ಅಂತ. ಅದು ಎಮರ್ಜೆನ್ಸಿಗೆ ಒಂದೊಂದು ಸಾರಿ ಅಷ್ಟೇ ಅಲ್ಲಿ ಕಟ್ ಹಾಕ್ತೀನಿ ನಾನು ಕಟ್ ಹಾಕೋದಲ್ಲ. ಪೂರ್ವಿ ಒಂದೊಂದು ಸಾರಿ ಕಟ್ ಹಾಕ್ತಾನೆ, ಯಾಕಂದರೆ ಅವನು ಒಂದೊಂದು ಸಾರಿ ತೀಟೆ ಮಾಡ್ತಾನೆ. ಅವ್ರ ಮನೆ ಬಾಗಿಲಿಗೆ ಹೋಗಿ ಅಲ್ಲೆಲ್ಲ ಗಲೀಜು ಮಾಡಿ ಬಂದರೆ ಬೈತಾರೆ ಅಂತ ಹೇಳ್ಬಿಟ್ಟು ಕೆಲವೊಂದು ಸಾರಿ ಅಷ್ಟೇ ಕಟ್ ಹಾಕೋದು. ಇವನ್ನ ಫ್ರೀಯಾಗೆ ಬಿಟ್ಟಿರೋದು ನಾವು. ಇಲ್ಲಿಗೆ ಬಂದು 2 months ಆಯಿತಾ ಬಂತು. ಆ್ಯಕ್ಚುಲಿ ಇವನ್ನ 1 monthದಿಂದನೂ ನಾವು ಫ್ರೀಯಾಗೆ ಬಿಟ್ಟಿದ್ದೀವಿ. ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದು, ಆ ಥರ ಫ್ರೀಯಾಗಿ ಬಿಟ್ಟಿದ್ದೀವಿ. ಆಮೇಲೆ ಇಲ್ಲಿ ಸ್ವಲ್ಪ ಹಳ್ಳಿ ವೆದರ್ ಇರೋದ್ರಿಂದ ಇವನಿಗೆ ಎಲ್ಲ ಕಡೆ ಅಡ್ಜಸ್ಟ್ ಆಗಲಿ ಅಂತ ಹೇಳಿಬಿಟ್ಟಿರೋದು. ಇವ್ನು ಯಾಕೆ ಒಳಗಡೆ ಇಟ್ಕೊಂಡಿಲ್ವಾ, ಓನರ್ ಪರ್ಮಿಷನ್ ಕೊಟ್ಟಿಲ್ವಾ ಅಂತೆಲ್ಲ ಕೇಳಿದ್ದೀರಾ. ಇವನಿಗೆ ಸಿಕ್ಕಾಪಟ್ಟೆ ಕೂದಲು ಉದುರುತ್ತೆ ಒಂದು. ಸೊ ಆಮೇಲೆ ಇವನು ಒಳಗಡೆ ಎಲ್ಲನೂ ಇದು ಮಾಡ್ತಾಯಿದ್ದ. ಸೊ ಅವಾಗಂತೂ ಚಿಕ್ಕವನಿದ್ದ ಅಂತ ನಾವೆಲ್ಲ ಇದು ಮಾಡ್ಕೊಳ್ತಿದ್ದೋ. ಬಟ್ ಇವಾಗ ದೊಡ್ಡವನಾಗಿದ್ದಾನೆ, ಫ್ರೀಯಾಗಿರಲಿ ಅವನಿಗೂ, ಮೈಂಡಿಗೆ ಫ್ರೀಯಾಗಿರಲಿ ಅಂತ ಹೇಳ್ಬಿಟ್ಟು ನಾನೇ ಹೊರಗಡೆ ಬಿಡಿಸಿದ್ದವನನ್ನು. ಸೊ ಒಳಗಡೆನೂ ಬರ್ತಾನೆ ಅವಾಗವಾಗ, ಕೆಲವೊಂದು ಸಾರಿ ಬರ್ತಾನೆ, ಕೆಲವೊಂದು ಸಾರಿ ಬರಲ್ಲ. ನೋಡಿ ಇವಾಗ ಮನೆಯಿಂದ ಹೊರಗಡೆ ಅವನಷ್ಟು ಅವನೇ ಮಲಗಿರೋ ಅಂಥದ್ದು. ನಾವು ಎಷ್ಟು ಫ್ರೀಯಾಗಿ ಬಿಡ್ತೀವೋ ಅಷ್ಟು ರ್ಯಾಶ್ ಇರೋಲ್ಲ ನಾಯಿಗಳು. ಸೊ ನಾವು ಎಷ್ಟು ಕಟ್ ಹಾಕ್ತೀವಿ ಅಷ್ಟು ರ್ಯಾಶ್ ಆಗ್ತವೆ. ಕೆಲವೊಂದು ಸಾರಿ ಅಷ್ಟೇ ನಾನು ಕಟ್ ಹಾಕೋದು. ಅವ್ನ ಟ್ಯಾಗ್ ಕೂಡ ಇಲ್ಲ ಇಲ್ಲಿ ನೋಡಿ, ಅವ್ನ ಟ್ಯಾಗು ಕೂಡ ನಾನು ಇವಾಗ ಇದು ಮಾಡಿಬಿಟ್ಟಿದ್ದೀನಿ. ಚೈನ್ ತಂದಿದ್ದೀವಿ, ಬಟ್ ಎಲ್ಲರೂ ಹೊರಗಡೆ ಹೋದಾಗ ಅಷ್ಟೇ ನಾನು ಚೈನು ಮತ್ತು ಟ್ಯಾಗ್ನೇ ಯೂಸ್ ಮಾಡ್ತಾಯಿದ್ದು. ಯಾಕಂದ್ರೆ ನಾನು ಫ್ರೀಯಾಗಿರಲಿ ಅಂತಲೇ ನಾನು ಬಿಟ್ಟಿರೋದು. ಅಷ್ಟು ಜನ ಅದು ಟ್ಯಾಗ್ನ ತುಂಬ ಟೈಟಾಗಿ ಕಟ್ಟಿದ್ದೀರಾ ಅಂತೆಲ್ಲ ಹೇಳೋದ್ಮೇಲೆ ನನಗೂ ಆ ವಿಡಿಯೋ ಸರಿಯಾಗಿ ನೋಡಿರಲಿಲ್ಲ, ನಾನು ನೋಡಿದೆ ಮತ್ತೆ. ಬಟ್ ಎಮರ್ಜೆನ್ಸಿಗೆ 5-10 ನಿಮಿಷ ಅಷ್ಟೇ ಅಪ್ಪ ಹಂಗೆ ಕಟ್ಟಾಕೋದು ನಾವು. ಇದ್ದಾಗೆಲ್ಲ ಅವ್ನು ಫ್ರೀಯಾಗಿ ಬಿಟ್ಟಿರ್ತೀವಿ. ಸೊ ಹೊರಗಡೆ ಅವನು ಓಡಾಡ್ತಾನೆ. ಬಟ್ ಏನು ಅಂದರೆ ಅವನು ಇಲಿ ಹೆಗ್ಣಗಳೆಲ್ಲ ಮನೆ ಒಳಗಡೆ ತರ್ತಾನೆ. ಸೊ ಹಂಗಾಗಿ ಹೊರಗಡೆನೇ ಇರಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ. ಎಲ್ಲರೂ ಹೋಗ್ಬೇಕಾದ್ರೆ ಅವನನ್ನು ಸ್ನಾನ ಗೀನ ಮಾಡಿಸಿ ನೀಟಾಗಿ ಕರ್ಕೊಂಡು ಹೋಗ್ತೀವಿ. ಯಾಕೆಂದರೆ ಹೋಗಿದ್ದ ಕಡೆ ಎಲ್ಲ ಅವನು ನೀಟಾಗಿರಲಿ ಅಂತ. ಸೊ ಅವನಿಗೇನಿಲ್ಲ, ಫ್ರೀಡಮ್ ಇದೆ ಆರಾಮಾಗಿ. ಆಮೇಲೆ ನಾಯಿ ಎಷ್ಟು ಕಟ್ಟಾಕ್ತೀವೋ ಅಷ್ಟು ಅವನು ಡೇಂಜರಸ್ ಆಗ್ತಾನೆ, ತುಂಬ ಕೋಪ, ರ್ಯಾಶ್ ಆಗ್ತಾನೆ ಅವನು. ಹಂಗಾಗಿ ಫ್ರೀಯಾಗಿ ಬಿಟ್ಟಿರೋ ಅಂಥದ್ದು. ನಾನು ಅಂದ್ಕೊಂಡಿದ್ದೆ ಈ ಥರ ಒಂದು ವೆದರ್ ಸಿಕ್ತು ಅಂದರೆ ಅವ್ನಿಗೆ ಫ್ರೀಯಾಗಿ ಬಿಡಬೇಕು ಅಂತ. ಸೊ ಹಂಗೆ ನಾನು ಫ್ರೀಯಾಗಿ ಬಿಟ್ಟಿದ್ದೀನಿ. ಅವನು ಆರಾಮಾಗಿದ್ದಾನೆ ನೋಡಿ. ಮನೆ ಬಾಗಿಲು ತೆಗೆದಿದ್ರು ಅವನು ಒಳಗಡೆ ಬರಲ್ಲ, ಹೊರಗಡೆನೇ ಕೂತಿರ್ತಾನೆ. ಸೊ ಅವ್ನಿಗೆ ಗೊತ್ತಿದೆ ಮನೆ ನಾವು ಗಾರ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗಾರ್ಡ್ ಮಾಡ್ಕೊಂಡು ಕೂತಿರ್ತಾನೆ ಅವನು. ನಿಜ ಹೇಳಬೇಕು ಅಂದರೆ ಅವ್ನು ಚಿಕ್ಕವನಿದ್ದಾಗ ಬೇರೆ ಥರ ಇದ್ದ. ಇವಾಗ ಅವನು ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿದ್ದಾನೆ. ಸೊ ಎಲ್ಲಿ ನಮ್ಮ ಪೂರ್ವಿನ ಕಚ್ಚಿಬಿಡ್ತಾನೆ ಅಂತ ಭಯ ನನಗೆ. ಒಂದು ಸಾರಿ ಆಗಲೇ ಕಚ್ಚಿಸ್ಕೊಂಡೆ, 1 ಸಾರಿ ಅಲ್ಲ 2 ಸಾರಿ ಕಚ್ಚಿಸ್ಕೊಂಡಿದ್ದಾನೆ. ಮತ್ತು ಇನ್ನೆಲ್ಲಿ ಇವನ್ನೇ ಇದು ಮಾಡ್ಕೊಂಡು ಕಚ್ಚಿಸ್ಕೊಬಿಡ್ತಾನೆ ಅಂತಲೂ ಭಯ ಆಗುತ್ತೆ ಒಂದು ಕಡೆ. ಅದಕ್ಕೆ ಇವನ್ನ ಸ್ವಲ್ಪ ನೈಟ್ ಹೊತ್ತು ಮನೆ ಒಳಗಡೆ ಇದು ಮಾಡ್ಕೊಳ್ಳಲ್ಲ, ಹೊರಗಡೆನೇ ಇರಲಿ ಆರಾಮಾಗಿ. ಇವನು ಹಂಟಿಂಗ್ ಮಾಡೋಕ್ಕೆ ಹೋಗ್ತಾನೆ ಬೇರೆ. ಈಚೆ ಇಲಿ ಹೆಗ್ಣ ಎಲ್ಲ ತಿನ್ನೋದು, ಆಮೇಲೆ ಏನೋ ಹುಳಾಪ್ಟೆಗಳನ್ನೆಲ್ಲ ಹಿಡ್ಕೊಬರೋದು, ಇದೆಲ್ಲ ಮಾಡ್ತಾನೆ. ಸೊ ಅದಕ್ಕೆ ಮತ್ತೆ ಪೂರ್ವಿಗೆ ಎಲ್ಲಿ ಕಚ್ಚಿಬಿಡ್ತಾನೋ ಅಂತ ಭಯ ಆಗುತ್ತೆ ನನಗೆ. ಆಮೇಲೆ ರ್ಯಾಶ್ ಆಗ್ತಾನೆ ಅವನ ಮೇಲೆ. ಅವನಂತೂ ಒಂದಿಷ್ಟು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಪೂರ್ವಿನ. ಇವನು ಯಾವಾಗಲೂ ಅವನ್ನ ಕಚ್ಚಕ್ಕೆ ಹೋಗೋದು, ಇದು ಮಾಡೋದು. ಆಟ ಆಡೋ ಟೈಮಲ್ಲಿ ಆಡ್ತಾನೆ, ಮತ್ತು ಇನ್ನೊಂದು ಟೈಮ್ಗೆ ರ್ಯಾಶ್ ಆಗ್ಬಿಟ್ಟು ಕಚ್ಚೋದು ಎಲ್ಲ ಮಾಡ್ತಾನೆ, ರೇಗೋದು ಅವನ ಮೇಲೆ. ಅದಕ್ಕೆ ಇನ್ನು ಮತ್ತೆ ಕಚ್ಚಿಬಿಡ್ತಾನಂತ ಭಯದಿಂದ ಸ್ವಲ್ಪ ಅವನ್ನ ಹೊರಗಡೆ ಇಟ್ಟಿರೋವಂಥದ್ದು. ಯಾಕಂದರೆ ಇವಾಗ ಸಾಕು ಪ್ರಾಣಿಗಳನ್ನ ಸಾಕೋಣ ಬೇಡ ಅಂತಲ್ಲ, ಅವಿಂದ ಸಖತ್ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತಲ್ವ. ಸೊ ಈ ಒಂದು ರೀಸನಿಂದ ಇವನ್ನೇನು ನಾನು ಕಂಪ್ಲೀಟಾಗಿ ಎಲ್ಲೂ ತೊಗೊಂಡೋಗಿ ಎಸ್ತಿಲ್ಲ, ಮಾಡಿಲ್ಲಪ್ಪ ನಾವು. ಬಟ್ ನನಗೆ ಇವನು ತುಂಬ ಇಷ್ಟ. ಇವನಿಗೇನಾದರೂ ನೋವಾದ್ರೆ ನನಗೆ ತಡ್ಕೊಳಕ್ಕೂ ಆಗಲ್ಲ.
ಬಟ್ ಪ್ರೀತಿಯಿಂದ ನಾನು ನೋಡ್ಕೊಳ್ತೀನಿ. ಆದರೆ ನನ್ನ ಮಗುನಿಗೂ ಅದರಿಂದ ಪ್ರಾಬ್ಲಮ್ ಆಗುತ್ತಲ್ಲ, ಹಂಗಾಗಿ ನಾನು ಇವನನ್ನು ಹೊರಗಡೆ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಅವನಿಗೂ ಗೊತ್ತಾಗಬೇಕಲ್ವ ನೆಕ್ಸ್ಟು. ಸೊ ಏನಿಲ್ಲ, ಅವನಿಗೆ ನಾನ್ ವೆಜ್ಜು ಅದು ಇದು ಪ್ರತಿಯೊಂದೂ ನಾನು ನೋಡ್ಕೊಳ್ತೀನಿ. ಚೆನ್ನಾಗಿದ್ದಾನೆ ಅವನು, ಯಾವುದೇ ಪ್ರಾಬ್ಲಮ್ ಇಲ್ಲ. ಕೆಲವೊಂದು ಸಾರಿ ಕಟ್ಟಾಕ್ತೀವಿ ಅಷ್ಟೇ. ಒಂದು ಪಾರ್ಸೆಲ್ ಕೊಡೋಕ್ಕೆ ಬಂದವ್ರ ಮೇಲೆ ಹೋಗ್ಬಿಡ್ತಾನೆ, ಹಂಗಾಗಿ ಅವ್ರು ಎದುರ್ಕೊಳ್ತಾರೆ. ಕಚ್ಚಲ್ಲ ಏನಿಲ್ಲ ಇವನು. ಅಂಥ ಟೈಮ್ಗಳಲ್ಲಿ ಕೆಲವೊಮ್ಮೆ ಒಂದು 5-10 ನಿಮಿಷ ಅಷ್ಟೇ ಕಟ್ಟಾಕಿರ್ತೀವಿ. ಅದು ಬಿಟ್ಟರೆ ಅವ್ನು ಯಾವಾಗ ಕಟ್ಟಾಕೋದೇ ಇಲ್ಲ, ನಾವು ಟ್ಯಾಗೇ ಇಟ್ಟಿಲ್ಲ ಅಲ್ಲಿ. ಸೊ ಅದಕ್ಕೆ ಅವನಿಗೆ ಹೊಸ ಚೈನ್ ತಂದಿದ್ದೀನಿ, ಉದ್ದ ಚೈನು. ಬಟ್ ಅದನ್ನು ನಾವು ಎಲ್ಲರೂ ಹೊರಗಡೆ ಹೋದಾಗ ಮಾತ್ರ ತೊಗೊಂಡೋಗ್ತೀವಿ. ಇವನು ಅಂದರೆ ಬೇರೆ ಜನಗಳಿಗೆ ನಮ್ಮ ನಾಯಿಂದ ಪ್ರಾಬ್ಲಮ್ ಆಗಬಾರ್ದಲ್ವ, ನಮ್ಮ ಗುಂಡೂನಿಂದ, ಅದಕ್ಕೋಸ್ಕರ ತೊಗೊಂಡೋಗುವಂಥದ್ದು. ಆ್ಯಕ್ಚುಲಿ ನಾವು ಬಂದಿರೋ ಹೊಸ ಜಾಗದಲ್ಲಿ ಎಲ್ಲಿ ರಾಗಿ ಮಿಷಿನು, ರಾಗಿ ಫ್ಲೋರ್ ಮಿಷಿನ್ ಇದೆ ಅಂತ ನಮಗೂ ಗೊತ್ತಿಲ್ಲ. ಸೊ ಹಂಗಾಗಿ ಹುಡ್ಕೊಂಡು ಹೋಗಿ ಎಲ್ಲ ಕಡೆ ಹುಡುಕಿ ಸಾಕಾಗಿ, ಏನಿಲ್ಲ ಅಂದರೆ 1 ಕಿಲೋಮೀಟ್ರಷ್ಟು ದೂರ ಹೋಗಿ ಒಳಗಡೆ ಹಳ್ಳಿಗಳಲ್ಲಿ ಹುಡ್ಕೊಂಡು ಬಂದು ಅಲ್ಲಿ ಹಾಕ್ಸೋಕೆ ಹೋದರೆ ಅವರು ರಾಗಿ ಕಮ್ಮಿ ಇದೆ ಅಂತ ರಾಗಿನೂ ಹಾಕ್ಕೊಡ್ಲಿಲ್ಲ. ಸರಿ ಅಂದ್ಬಿಟ್ಟು ಅಕ್ಕಿ ಹಸಿಟ್ಟು ಮಾತ್ರ ಹಾಕಿಸ್ಕೊಂಡು ನಾನು ವಾಪಸ್ ಬಂದೆ. ಸೊ ವಾಪಸ್ ಬರೋ ದಾರಿಲಿ ಇನ್ನೂ ಒಂದು ರಾಗಿ ಮಿಷಿನ್ ಇತ್ತು, ಬಟ್ ಸದ್ಯ ಓಪನ್ ಮಾಡಿದ್ರು ಅವರು. ಅವ್ರನ್ನ ಕೇಳಿದ್ಮೇಲೆ ಸರಿ ಹಾಕ್ಕೊಡ್ತೀವಿ ಅಂತೇಳಿ ರಾಗಿ ಹಾಕಿಸ್ಕೊಟ್ರು. ಸೊ ಅವ್ರು ಹಾಕ್ಕೊಟ್ಟಾದ್ಮೇಲೆ ಅಂತೂ ಅನುಕೂಲ ಆಯ್ತಪ್ಪ ನನಗೆ. ಬಟ್ ಎಲ್ಲ ಕಡೆ ಹುಡ್ಕೊಂಡು ಬರೋ ಹೊತ್ತಿಗೆ ತಲೆ ಕೆಟ್ಟು ಗೊಬ್ಬರನೇ ಆಗ್ಬಿಡ್ತು. ಸೊ ಹೊಸ ಜಾಗಕ್ಕೆ ಬಂದಾಗ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಷ್ಟು ಕಷ್ಟಪಡಬೇಕು ನಮ್ಮಂಥವ್ರು ಅಂತ ನಮ್ಗೆ ಮಾತ್ರ ಗೊತ್ತು. ಗುಂಡೂನಿಗೆ ಅಂತ ಚಿಕನ್ ತೊಗೊಂಡು ಬಂದೆ. kg 80 ರೂಪಾಯಿನೇ ಹಿಡಿದ್ರು. ಬಟ್ ನನಗೆ ಇರೋಷ್ಟು ಕೊಡಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ ಅವನಿಗೆ ಅಂತ. ಸೊ ಇವಾಗ ಅದನ್ನು ಬಾಯ್ಲ್ ಮಾಡಿಬಿಟ್ಟು ಅವನಿಗೆ ಹಾಕಬೇಕು. ಹಸಿಟ್ಟಿನ ಚೀಲ ಎಲ್ಲ ಸೈಡ್ ಗಿಡಮ್ಮ, ನೀನು ಕೈಯಲ್ಲಿ ಹಾಕೋರು ಅಂತ ತಿನ್ನೋದಂತೆ. ಹೋಗು, ಅವ್ನು ಕೋಪ ಬಂತೀವ. ಕೈಯಲ್ಲಿ ಕೊಡು, ಎತ್ತು ಕೈಯಲ್ಲಿ ಕೊಡು. ಆಟ ಆಡ್ಸ್ಕೊಂಡು ತಿನ್ನು, ನೋಡು ಹೆಂಗೆ ತಿಂತ ನೋಡು ಕಳ್ಳನ ಮಗ. ಏಯ್ ಗುಂಡ, ಏಯ್ ಕಳ್ಳ ಗುಂಡ, ಏಯ್ ಕಳ್ಳೋ. ಕೈಯಲ್ಲಿ ಕೊಟ್ಟಿದ ತಕ್ಷಣ ಹೆಂಗೆ ಆಟ ಆಡ್ಕೊಂಡು ಬಂದಿದ್ಕ. ಏನು ಮಾಡ್ತಾವ ಮೂತಿನೇನೋ ಮುಚ್ತಾವನೆ. ನನ್ನ ಮಗನೇ ತಗೊಬಂದು ಬಟ್ಟೆ ಒಳಗಡೆ ಮುಚ್ತಾ ಇದೆಯೇನೋ, ಯಾಕಡೆ? ಚಿಕನ್ ತಿನ್ಬಿಟ್ಟವನಲ್ಲ, ಅದಕ್ಕೆ ಇವಾಗ ಚಪಾತಿ ಬೇಡ ಕಳ್ಳನ ಮಗನಿಗೆ. ಏನು ಬಟ್ಟೆ ಮುಚ್ಚಕ್ಕೆ ಹೋಗೋದು? ಏಯ್ ಗುಂಡ ಗುಂಡ ಬರೀ ಇಲ್ಲಿ ಗುಂಡ, ಚಪಾತಿ ತಿನ್ನ. ಯಾಕಮ್ಮ ಚಪಾತಿ ಕೈಯಲ್ಲಿ ಕೊಟ್ಟಿದ್ಕೆ ಹೋಗ್ಬಿಟ್ಟು ತಿನ್ನಂಗೆ ಅಲ್ಲಿ ಬಟ್ಟೆ ಹತ್ರ ಮುಚ್ಚೋನು. ಟ್ಯಾಗ್ ಬಿಸಾಕ್ಬಿಟ್ರಾ? ಎಲ್ಲಿ ಬಿಸಾಕ್ತು? ಅದೇ ಟ್ಯಾಗ್ ವೇಸ್ಟ್ ಅಲ್ಲ. ಇದು ಚೈನ್ ತಂದಿದ್ದೀವಲ್ಲ, ಚೈನ್ ಹೌದಲ್ಲ, ಚೈನು ಮರ್ತೇ ಹೋಯ್ತು. ದಿನ ಕಟ್ಟಲ್ವಲ್ಲ ಅವನು. ಹಸಿ ಕಾಳು ಹಾಕಿ ಮೊಸೊಪ್ಪು ಮಾಡಿದ್ದೆ. ಸೊ ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ತಿನ್ನಬೇಕು. ಒಗ್ಗರಣೆ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಸೀದೋಗ್ಬಿಡ್ತು, ಅವತ್ತಿಗೆ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಇವತ್ತು ಹಸಿಟ್ಟು ಬಿಸಿಸ್ಕೊಬರೋಣ ಅಂತ ಹೋಗಿ ಬಿಸಿಸ್ಕೊಂಡು ಬಂದು ಎಲ್ಲ ಮಾಡೋ ಹೊತ್ತಿಗೆ ಲೇಟಾಯಿತು. ಸೊಪ್ಪೆಲ್ಲ ಸೋಸಿ ಕಾಳು ಸುಲಿದು ಅಡುಗೆ ಮಾಡಿ ಅಯ್ಯಪ್ಪ ಎಷ್ಟು ಟೈಮ್ ತೊಗೊಬಿಡ್ತು. ಸೊ ಪೂರ್ವಿ ಬೇಗ ಮಲಗಿಸ್ಬೇಕು, ಟೈಮ್ ಆಗುತ್ತೆ. ನಾಳೆ ಬೆಳಗ್ಗೆ ಸ್ಕೂಲಿಗೆ ಎಬ್ಬಿಸ್ಬೇಕು. ಆ್ಯಕ್ಚುಲಿ ಅರೇಂಜ್ಮೆಂಟೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ಇಲ್ಲೊಂದು ಸ್ಟೆಪ್ ಇಟ್ಟಿದ್ದಲ್ಲ, ಆ ಸ್ಟೆಪ್ಪು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ. ಯಾವ ಬಾಕ್ಸ್ ಎಲ್ಲಿದೆ ಅಂತಲೂ ಗೊತ್ತಾಗ್ತಿರಲಿಲ್ಲ ನನಗೆ. ಅದಕ್ಕೆ ಏನು ಮಾಡಿದೆ, ಯಾರೊಬ್ರು ಒಂದು ಐಡಿಯಾ ಕೊಟ್ಟರು, ಇದೇ ಥರ ಮಾಡಿ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ನನ್ನ ಕೈಗೆ ಬೇರೆ ಏನೂ ಇಟ್ಕಲ್ವಲ್ಲ, ಈ ಸ್ಟೆಪ್ ಬೇರೆ ಹೈಟ್ ಇದೆಯಲ್ಲ, ಗ್ಯಾಸು ಕೂಡ ಸರಿಯಾಗಿ ಒಗ್ಗರಣೆ ಹಾಕಿದ್ರೆ ನೀಟಾಗಿ ಇಟ್ಕಲ್ಲ, ಏನಿಲ್ಲ. ಹಂಗಾಗಿ ಏನು ಮಾಡಿದ್ದೀನಿ, ಎಲ್ಲ ಇಲ್ಲೇ ಕಾಣಂಗೆ ಇಟ್ಕೊಬಿಟ್ಟಿದ್ದೀನಿ. ಎಲ್ಲ ಐಟಮು ನೀಟಾಗೂ ಕಾಣಿಸುತ್ತೆ, ನೀಟಾಗೂ ಇದೆ. ಸೊ ಅದಕ್ಕೆ ಇವಾಗ ಅರೇಂಜ್ಮೆಂಟೆಲ್ಲ ಈ ಥರ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಹೋಮ್ ಟೂರ್ ಮಾಡೋಣ ಅಂತ ಮಾಡೇ ಇಲ್ಲ. ಹೋಮ್ ಟೂರ್ ಒಂದು ದಿನ ಪೂರ್ವಿಕಲ್ಲಿ ಒಂದು ವೀಡಿಯೋ ಮಾಡಿಸ್ತೀನಿ ನಾನು. ಸೊ ಯಾವ್ದ್ಯಾವ್ದನ್ನ ಎಲ್ಲೆಲ್ಲಿ ಹೆಂಗೆ ಜೋಡಿಸಿದ್ದೀನಿ ಅಂತ ಕಂಪ್ಲೀಟ್ ವೀಡಿಯೋ ತೋರಿಸ್ತೀನಿ. ಸೊ ಹೋಮ್ ಟೂರ್ಗೆ ಯಾರಿಗೆಲ್ಲ ಒಂದು ಇಂಟ್ರೆಸ್ಟ್ ಇದೆ, ಯಾವ್ದ್ಯಾವ್ದನ್ನ ಹೆಂಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಈ ಮನೆಗೆ ಬಂದಾದಮೇಲೆ ಅನ್ನೋದ್ರ ಬಗ್ಗೆ ನೀವು ನನಗೆ ಕಮೆಂಟ್ ಹಾಕಿ. ಅಂದರೆ ನೀವು ಎಷ್ಟು ಕಮೆಂಟು ಜಾಸ್ತಿ ಬರುತ್ತೆ ಹೋಮ್ ಟೂರ್ ಬೇಕು ಅಂತ ಅನ್ನೋರೆಲ್ಲ ನನಗೆ ಕಮೆಂಟ್ಸ್ ಹಾಕಿ, ಹೋಮ್ ಟೂರ್ ಬೇಕಂತ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ಸೊ ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್. ಮತ್ತೆ ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ನಾಳೆ ವೀಡಿಯೋದಲ್ಲಿ ಮಣ್ಣಿನ ಜ್ಯುವೆಲ್ಲರಿ ಕೆಲಸದ್ದು ಮತ್ತು ಏನೆಲ್ಲ ಡಿಸೈನ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ವೀಡಿಯೋ ಬರುತ್ತೆ. ಸೊ ವೆಯ್ಟ್ ಮಾಡ್ತಾಯಿರಿ, ಯಾವೆಲ್ಲ ಡಿಸೈನ್ ಮಾಡಿದ್ದೀನಿ ತೋರಿಸ್ತೀನಿ.
ಆ್ಯಕ್ಚುಲಿ ಪೂರಿ ಇವಾಗ ಸ್ಕೂಲ್ಗೆ ಹೋಗೋದ್ರಿಂದ ಗುಂಡ ಒಳಗಡೆ ಇದ್ದಾಗ ಅವನೇನು ಮಾಡ್ತಾನೆ, ಹೊರಗಡೆ ಹೋಗಲ್ಲ, ವಾಶ್ರೂಮ್ ಎಲ್ಲ ನೆಲದ ಮೇಲೆ ಎಲ್ಲಿ ಬೇಕೋ ಅಲ್ಲಿ ಮಾಡಿಬಿಡ್ತಾನೆ. ಅವಾಗ ನನ್ನ ಕೈಲಿ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಪೂರ್ವಿ ಇದ್ರೆ ಮೊದಲೆಲ್ಲ ಮಾಡ್ತಿದ್ದು, ನನ್ನ ಕೈಲಿ ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ನನಗೆ ಕಷ್ಟ ಇದೆ. ಹಂಗಾಗಿ ಗುಂಡನ್ನು ನಿಭಾಯಿಸೋಕ್ಕೆ ತುಂಬ ಕಷ್ಟ. ಪೂರ್ವಿ ಇದ್ದಾಗೆಲ್ಲ ನೋಡ್ಕೊಳ್ತಿದ್ದ. ಸೊ ಈ ಒಂದು ರೀಸನ್ಗೆ ಈ ಥರ ಮಾಡ್ಕೊಳ್ತಾ ಇದ್ದೀನಿ.